ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ನನ್ನ ಎಲ್ಲ ಆಸ್ಪೈರೆಂಟ್ಸ್ಗೂ, ಯಾರ್ಯಾರು ಕೋಚಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀರೋ, ಮನೆಯಲ್ಲೇ ಕೋಚಿಂಗ್ ತಗೋತಿದ್ದೀರೋ, ಅಥವಾ ಸ್ಟಡೀಸ್ ಮಾಡ್ತಾ ಓದ್ತಾ ಸ್ಟಡೀಸ್ ಕೂಡ ಮಾಡ್ತಾ ಇದನ್ನು ಕೋಚಿಂಗ್ ತಗೋತಿದ್ದೀರೋ, ಟ್ರೈನಿಂಗ್ ಮಾಡ್ತಿದ್ದೀರೋ, ಪ್ರಿಪೇರ್ ಆಗ್ತಿದ್ದೀರೋ, ಎಲ್ರಿಗೂ ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಿರೋ ಉದ್ದೇಶ ಇಷ್ಟೇ. ನನ್ನ ಎಲ್ಲ ಆಸ್ಪೈರೆಂಟ್ಸ್ಗೂ, ಅವ್ರು ಪಡ್ತಿರೋ ಕಷ್ಟಕ್ಕೂ, ಅವ್ರು ಓದ್ತಿರೋ ಶ್ರಮಕ್ಕೂ ಪ್ರತಿಫಲ ಸಿಗ್ಬೇಕು ಅಷ್ಟೇ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ, ಈ ವರ್ಷ 2025 ಅಲ್ಲಿ ಯಾವ್ಯಾವ ಎಕ್ಸಾಮು ಕಾಲ್ಫಾರ್ ಮಾಡ್ತಾನೆ SSC ವೆಬ್ಸೈಟ್ ಇಂದ ನೋಡ್ಬೋದು. ನೀವು ಇಷ್ಟೆಲ್ಲ ಎಕ್ಸಾಮ್ಸ್ ನ ಕಾಲ್ಫಾರ್ ಮಾಡಿದ್ದಾನೆ. ಈ ಎಲ್ಲಾ ಎಕ್ಸಾಮ್ಸ್ ನಿಮ್ಗೆ ಪಿನ್ ಟು ಪಿನ್ ಯಾವಾಗ ಕಾಲ್ಫಾರ್ಮ್ ಮಾಡ್ತಾನೆ, ಯಾವಾಗ ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗುತ್ತೆ, ಎಕ್ಸಾಮ್ಸ್ ಯಾವಾಗ ಕಂಡಕ್ಟ್ ಮಾಡ್ತಾನೆ, ಎಲ್ಲ ಕೂಡ ಪಿನ್ ಟು ಪಿನ್ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಫುಲ್ ಕಂಪ್ಲೀಟ್ ಆಗಿ ನೋಡಿದ್ರೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಯಾವ ಎಕ್ಸಾಮ್ಸ್ಗೆ ನಾವು ಪ್ರಿಪೇರ್ ಆಗ್ಬಹುದು, ನಮ್ದು ಎಲಿಜಿಬಿಲಿಟಿ ಯಾವ್ದಾದಕ್ಕೆ ಬರುತ್ತೆ, ಎಲ್ಲ ಕೂಡ ತಿಳ್ಕೊಬಹುದು. ಓಕೆ, ಇದನ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಓಕೆ, ಅಫಿಷಿಯಲ್ ವೆಬ್ಸೈಟ್ ಇಂದಾನೆ ಡೌನ್ಲೋಡ್ ಮಾಡಿರೋ PDF ಅಲ್ಲಿ ನಿಮ್ಗೆ ಏನೋ ತೋರಿಸ್ತಾ ಇರೋದು. ಓಕೆ ನೋಡಿ, ಈ ಫಸ್ಟ್, ಸೆಕೆಂಡ್, ಥರ್ಡ್ ಏನಿದೆ ಈ ಮೂರು 2024 ಅಲ್ಲಿ ಕಾಲ್ಫಾರ್ ಮಾಡಿದ್ದಾನೆ. ಓಕೆ, ಈಗ 2025 ಅಲ್ಲಿ ಕಾಲ್ಫಾರ್ ಮಾಡಿರೋದು ಇಲ್ಲಿಂದ 4 ಇಂದ 20 ವರೆಗೂ 20 ಎಕ್ಸಾಮ್ಸ್. 20ಲಿ 3 ಹೋದ್ರೆ ಇನ್ನ 17 ಎಕ್ಸಾಮ್ಸ್ ಕಾಲ್ಫಾರ್ ಮಾಡಿದ್ದಾನೆ. ಓಕೆ, ಆ ಡೇಟ್ ಪ್ರತಿಯೊಂದು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಎಕ್ಸಾಮ್ ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮಿನೇಷನ್, ಇದು ಈ ತಿಂಗಳು ಅಂದ್ರೆ 6ನೇ ತಿಂಗಳು ಜೂನ್ 2ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿ ಜೂನ್ 23 ನಾವು ಅಪ್ಲಿಕೇಶನ್ ಹಾಕ್ಬೋದು. ಈ ಒಂದು ಎಕ್ಸಾಮು ಜುಲೈ 24 ಇಂದ ಆಗಸ್ಟ್ 4 ಒಳಗೆ ಯಾವ ಬೇಕಾದ್ರೂ ನಡೀಬಹುದು. ಅದನ್ನ SSC GD ಅವ್ರ ಆಫೀಸರ್ಸ್ ಡಿಸೈಡ್ ಮಾಡ್ತಾರೆ. ಓಕೆ, ನಮ್ ಕೆಲಸ ಇಷ್ಟೇ, ಅಪ್ಲಿಕೇಶನ್ ಹಾಕೋದು, ಓದೋದು, ಎಕ್ಸಾಮ್ ಬರೆಯೋದು. ಪ್ರತಿಫಲ ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಸ್ಟೆನೋಗ್ರಾಫರ್ ಗ್ರೇಡ್ C and D ಎಕ್ಸಾಮಿನೇಷನ್, ಈ ಒಂದು ಎಕ್ಸಾಮ್ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಬಹುದು. ಈ ಎಕ್ಸಾಮ್ಸು ಜೂನ್ ಇದೇ ತಿಂಗಳು 5ನೇ ತಾರೀಕಿಂದ 26ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕೋ ಟೈಮ್ ಇದೆ. ಈ ಒಂದು ಎಕ್ಸಾಮು ಆಗಸ್ಟ್ 6 ಇಂದ ಆಗಸ್ಟ್ 11ರವರೆಗೂ ಯಾವ ಬೇಕಾದ್ರೆ ಕಂಡಕ್ಟ್ ಆಗ್ಬೋದು. ಇನ್ನು ನೆಕ್ಸ್ಟ್ ಬಂದು ಕಂಬೈನ್ಡ್ ಹಿಂದಿ ಟ್ರಾನ್ಸ್ಲೇಟರ್ ಎಕ್ಸಾಮಿನೇಷನ್. ಓಕೆ, ಈ ಒಂದು ಎಕ್ಸಾಮ್ ಬಗ್ಗೆ ನೀವು ಕಂಪ್ಲೀಟ್ ವಿಡಿಯೋ ಬೇಕು ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಾನಲ್ಲಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೋಸ್ಕರ. ಈ ಒಂದು ಎಕ್ಸಾಮು ಅದೇ ಜೂನ್ ಅಲ್ಲಿ 5ನೇ ತಾರೀಕು ಸ್ಟಾರ್ಟ್ ಆಗಿ ಜೂನ್ 26ಕ್ಕೆ ಮುಗಿಯುತ್ತೆ. ಏನೊಂದು ಅಪ್ಲಿಕೇಶನ್ ಹಾಕೋದು ವೈಂಡ್ ಅಪ್ ಆಗುತ್ತೆ. ಈ ಒಂದು ಎಕ್ಸಾಮು ಆಗಸ್ಟ್ 12th ಎಕ್ಸಾಕ್ಟ್ ಡೇಟ್ ಕೊಟ್ಟಿದೆ ನೋಡಿ, ಆಗಸ್ಟ್ 12th ಈ ಡೇಟಿಗೆ ಕಂಡಕ್ಟ್ ಆಗುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್, ಈ ಒಂದು ಎಕ್ಸಾಮು ಇದೇ ತಿಂಗಳು ಜೂನ್ 9ಕ್ಕೆ ಸ್ಟಾರ್ಟ್ ಆಗಿ ಆಗಸ್ಟ್ ಇಂದ ಮುಂದಿನ ತಿಂಗಳು 4ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕ್ಬಹುದು. ಈ ಒಂದು ಎಕ್ಸಾಮು ಆಗಸ್ಟ್ 13ಕ್ಕೆ ಇಂದ ಆಗಸ್ಟ್ 30ವರೆಗೂ ಯಾವ ಬೇಕಾದ್ರೂ ಎಕ್ಸಾಮ್ಸ್ ನಡೀಬಹುದು. ಓಕೆ, ನೆಕ್ಸ್ಟ್ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಆ್ಯಂಡ್ ಆರ್ಮ್ ಪೊಲೀಸ್ ಫೋರ್ಸ್ ಎಕ್ಸಾಮಿನೇಷನ್, ಈ ಒಂದು ಎಕ್ಸಾಮು ಎಲ್ಲ ಕಾಯ್ತಾ ಇರ್ತಾರೆ ಆ್ಯಂಡ್ ಡೆಲ್ಲಿಲಿ ಇರುತ್ತೆ. ಆ್ಯಂಡ್ ಈ ಎಕ್ಸಾಮು ಇದೇ ಜೂನ್ 16ರಿಂದ ಮುಂದಿನ ತಿಂಗಳು 7ರವರೆಗೂ ಅಪ್ಲಿಕೇಶನ್ ಹಾಕ್ಬೋದು. ಆ್ಯಂಡ್ ಈ ಒಂದು ಎಕ್ಸಾಮು ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 6 ಒಳಗೆ ಕಂಡಕ್ಟ್ ಮಾಡ್ತಾನೆ. ಖಂಡಿತ ಆ ಡೇಟ್ ಒಳಗೆ ಕಂಡಕ್ಟ್ ಮಾಡ್ತಾನೆ. ಮೆಂಟಲಿ ಪ್ರಿಪೇರ್ ಆಗಿಬಿಡಬೇಕು ನಾವು, ಈ ಡೇಟ್ ಒಳಗೆ ಎಕ್ಸಾಮ್ ಮಾಡ್ತಾನೆ ಅಂತ. ನೆಕ್ಸ್ಟ್ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್, ಈ ಒಂದು ಎಕ್ಸಾಮು ಇದೆ ಜೂನ್ 26ರಿಂದ ಮುಂದಿನ ತಿಂಗಳು ಜುಲೈ 18 ಒಳಗೆ ಅಪ್ಲಿಕೇಶನ್ ಹಾಕೋಬೇಕು. ಈ ಎಕ್ಸಾಮು ಸೆಪ್ಟೆಂಬರ್ 8ರಿಂದ ಸೆಪ್ಟೆಂಬರ್ 18 ಒಳಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾನೆ. ನೆಕ್ಸ್ಟ್ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಆ್ಯಂಡ್ ಹವಲ್ದಾರ್ CBIC ಆ್ಯಂಡ್ CBA ಎಕ್ಸಾಮಿನೇಷನ್, ಈ ಒಂದು ಎಕ್ಸಾಮ್ನ ಅದೇ ಜೂನ್ 26ರಿಂದ ಮುಂದಿನ ತಿಂಗಳು ಜುಲೈ 24 ಒಳಗೆ ಅಪ್ಲಿಕೇಶನ್ ಹಾಕೋಬೇಕು. ಈ ಒಂದು ಎಕ್ಸಾಮ್ನ ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 24 ಒಳಗೆ ಕಂಡಕ್ಟ್ ಮಾಡ್ತಾನೆ. ಇಷ್ಟು ಗ್ಯಾಪ್ ಇರುತ್ತೆ, ಇಷ್ಟು ಪ್ರಿಪೇರ್ ಆಗಿಬಿಡಬೇಕು, ಓದ್ಕೊಂಡು ಎಲ್ಲ ಮೆಂಟಲಿ ಪ್ರಿಪೇರ್ ಆಗಬೇಕು ನಾವು. ಓಕೆ, ನೆಕ್ಸ್ಟ್ ಜೂನಿಯರ್ ಇಂಜಿನಿಯರ್ ಸಿವಿಲ್
ಮೆಕ್ಯಾನಿಕಲ್ ಎಕ್ಸಾಮಿನೇಷನ್. ಈ ಒಂದು ಎಕ್ಸಾಮ್ಸು ಓನ್ಲಿ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಮಾತ್ರ ಇರುತ್ತೆ. ಯಾರು ಇಂಜಿನಿಯರಿಂಗ್ ಮಾಡಿರ್ತಾರೋ, ಸಿವಿಲ್ ಆಗಲಿ, ಮೆಕ್ಯಾನಿಕಲ್ ಆಗಲಿ, ಎಲೆಕ್ಟ್ರಿಕಲ್ ಆಗಲಿ, ಇವರು ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಈ ಒಂದು ಎಕ್ಸಾಮು ಜೂನ್ 30ರಿಂದ ಜುಲೈ 21 ಒಳಗೆ ಅಪ್ಲಿಕೇಶನ್ ಹಾಕೋಬೇಕು. ಓಕೆ, ಇದೊಂದು ಯಾವ್ಯಾವಾಗ ಲಿಂಕಿಗೆ ಹಾಕೋಬೇಕು ಅಂತ ಕಮೆಂಟಲ್ಲಿ ಬೇಕಾದರೆ ಕೇಳಿ, ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಈ ಒಂದು ಎಕ್ಸಾಮ್ನ ಅಕ್ಟೋಬರ್ 27ರಿಂದ ಅಕ್ಟೋಬರ್ 31 ಒಳಗೆ ಎಕ್ಸಾಮ್ ಕಂಡಕ್ಟ್ ಮಾಡಿಬಿಡ್ತಾನೆ. ಓಕೆ, ನೆಕ್ಸ್ಟ್ ಕಾನ್ಸ್ಟೇಬಲ್ ಡ್ರೈವರ್ ಮೇಲ್ ಇನ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್. ಈ ಒಂದು ಎಕ್ಸಾಮು ಓನ್ಲಿ ಫಾರ್ ಮೇಲ್, ಬರೀ ಹುಡುಗರಿಗೆ ಮಾತ್ರ ಇರುತ್ತೆ, ಹುಡುಗಿರು ಅಪ್ಲಿಕೇಬಲ್ ಆಗಲ್ಲ. ಈ ಒಂದು ಎಕ್ಸಾಮು ಸೆಪ್ಟೆಂಬರ್, ಇದು ಸ್ಪೆಸಿಫಿಕ್ ಡೇಟ್ ಮೆನ್ಷನ್ ಮಾಡಿಲ್ಲ, ಇದು ತುಂಬ ಜುಲೈ ಸೆಪ್ಟೆಂಬರ್ ಇರೋ ಕಾರಣಕ್ಕೆ, ಬಟ್ ಮಂತ್ ಮೆನ್ಷನ್ ಮಾಡಿದ್ದಾನೆ. ಜುಲೈ ಮತ್ತು ಸೆಪ್ಟೆಂಬರಿಂದ ನವಂಬರ್ ಡಿಸೆಂಬರ್ ಒಳಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾನೆ. ನೆಕ್ಸ್ಟ್ ಇನ್ನು ಮುಂದೆ ಬರೋ ಯಾವ ಎಕ್ಸಾಮ್ಗೂ ಕೂಡ ಅವನು ಸ್ಪೆಸಿಫಿಕ್ಕಾಗಿ ಡೇಟ್ ಮೆನ್ಷನ್ ಮಾಡಿಲ್ಲ, ಆದರೆ ಮಂತ್ ಅಂತೂ ಮೆನ್ಷನ್ ಮಾಡಿದ್ದಾನೆ. ಸೊ ನಾವು ಈಗ ಮೇಲಿರೋ ಎಕ್ಸಾಮ್ಸ್ ಮಾತ್ರ ಫೋಕಸ್ ಮಾಡಿದರೆ ಬೆಸ್ಟು. ಓಕೆ, ಈ ನೆಕ್ಸ್ಟ್ ಈ ಹೇಳಿದನಲ್ಲ, ಈಗ ನೆಕ್ಸ್ಟ್ ಕೊಟ್ಟಿರೋ ಮಂತಲ್ಲೇ ಎಕ್ಸಾಮ್ಸು ಮತ್ತು ಅಪ್ಲಿಕೇಶನ್ ಎಲ್ಲ ಕಂಡಕ್ಟ್ ಮಾಡ್ತಾನೆ, ಬಟ್ ಎಕ್ಸಾಕ್ಟ್ ಡೇಟ್ ಕೊಟ್ಟಿಲ್ಲ. ಅವ್ರು ಡೇಟ್ ಕೊಟ್ಟಾಗ ನಾನು ಮತ್ತೆ ವೀಡಿಯೋ ಮಾಡಾಕ್ತೀನಿ. ಓಕೆ, ನೆಕ್ಸ್ಟ್ ಒಂದು ಎಕ್ಸಾಮ್, ಅದು ಹೆಡ್ ಕಾನ್ಸ್ಟೇಬಲ್ ಇನ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್. ಓಕೆ, ಅದು ಸೇಮ್ ಜುಲೈ ಸೆಪ್ಟೆಂಬರ್ಗೆ ಕನ್ಫರ್ಮ್ ಮಾಡಿ ಜುಲೈ ಸೆಪ್ಟೆಂಬರ್ ಒಳಗೆ ಅಪ್ಲಿಕೇಶನ್ ಎಂಡ್ ಮಾಡ್ತಾನೆ. ಇನ್ನು ನವಂಬರಲ್ಲಿ ಅಥವಾ ಡಿಸೆಂಬರಲ್ಲಿ ಎಕ್ಸಾಮ್ ಮಾಡ್ತಾನೆ. ಇದೆಲ್ಲ ಬರೋ ಎಕ್ಸಾಮ್ಸ್ ಕೂಡ ಮಂತ್ ಮಾತ್ರ ಮೆನ್ಷನ್ ಮಾಡಿದ್ದಾನೆ. ಓಕೆ, ನಿಮ್ಗೆ ಏನೇ ಡೌಟ್ ಇದ್ದರೂ ಇದರಲ್ಲಿ ಏನಾರ ಒಂದು ಮಿಸ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ನಿಮಗೋಸ್ಕರನೇ ಇರೋದು, ಕಮೆಂಟ್ ಮಾಡಿ. ಓಕೆ, ನಾವು ಈಗ ಮಾರ್ಕ್ ಮಾಡಿದ್ನಲ್ಲ, ಇಷ್ಟು ಮಾತ್ರ ನಾವು ಮೇಯ್ನಾಗಿ ಫೋಕಸ್ ಮಾಡಬೇಕು ಈಗ. ಓಕೆ, ಅದು ಡೇಟು ಪ್ರತಿಯೊಂದು ಕೂಡ ಮೆನ್ಷನ್ ಮಾಡಿದ್ದಾನಲ್ಲ, ಅದರೊಳಗೆ ನಾವು ಅಪ್ಲಿಕೇಶನ್ ಹಾಕೋಬೇಕು ಮತ್ತು ಎಕ್ಸಾಮ್ಸ್ ಅಷ್ಟೆಲ್ಲ ಕಂಡಕ್ಟ್ ಮಾಡ್ತಾನೆ. ನೆಕ್ಸ್ಟ್ ಹೆಡ್ ಕಾನ್ಸ್ಟೇಬಲ್ ಅಸಿಸ್ಟೆಂಟ್ ವೈರ್ಲೆಸ್ ಆಪರೇಟರ್ ಡೆಲ್ಲಿ ಪ್ರಿಂಟರ್ ಆಪರೇಟರ್ ಇನ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್. ಇದೊಂದು ಜುಲೈ ಮತ್ತು ಸೆಪ್ಟೆಂಬರ್ ಒಳಗೆ ಕಾಲ್ಫರ್ ಮಾಡಿ ನವಂಬರಲ್ಲಿ ಕಂಡಕ್ಟ್ ಮಾಡ್ತಾನೆ ಎಕ್ಸಾಮ್ನ. ಓಕೆ, ನೆಕ್ಸ್ಟ್ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಆ್ಯಂಡ್ ಫಿಮೇಲ್ ಇನ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್. ಈ ಒಂದು ಹುದ್ದೆ ಇಬ್ಬರಿಗೂ ಇರುತ್ತೆ, ಹುಡುಗ ಮತ್ತು ಹುಡುಗಿಯರಿಗೆ ಇಬ್ಬರಿಗೂ ಕೂಡ ಅನ್ವಯ ಆಗುತ್ತೆ. ಇದು ಜುಲೈ ಸೆಪ್ಟೆಂಬರಲ್ಲಿ ಕಾಲ್ಫರ್ ಮಾಡಿ ನವಂಬರಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾನೆ. ನೆಕ್ಸ್ಟ್ ಗ್ರೇಡ್ ಸಿ ಸ್ಟೆನೋಗ್ರಾಫರ್ ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಈ ಒಂದು ಕೂಡ ಜುಲೈಯಲ್ಲಿ ಕಾಲ್ಫರ್ ಮಾಡಿ ಮುಂದಿನ ತಿಂಗಳು 2026 ಜನವರಿ ಮತ್ತು ಫೆಬ್ರವರಿಯಲ್ಲಿ ಕಂಡಕ್ಟ್ ಮಾಡ್ತಾನೆ. ಓಕೆ, ಆ್ಯಂಡ್ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್, CAPFS, NIA, SSF ಆ್ಯಂಡ್ ರೈಫಲ್ಮ್ಯಾನ್ ಇನ್ ಅಸ್ಸಾಂ ಆ್ಯಂಡ್ ರೈಫಲ್ ಎಕ್ಸಾಮಿನೇಷನ್. ಈ ಒಂದು ಎಕ್ಸಾಮ್ಗೆ ತುಂಬ ಜನ ಕಾಯ್ತಿರ್ತೀರ, ಅದು ತುಂಬ ಚೆನ್ನಾಗಿ ಗೊತ್ತು, ಏಕೆಂದರೆ ಅದು ತುಂಬ ಜನ ಕನಸಾಗಿರುತ್ತೆ. ಈ ಒಂದು ಎಕ್ಸಾಮು ಇದೇ ವರ್ಷ ಅಕ್ಟೋಬರ್ ಅಥವಾ ನವಂಬರಲ್ಲಿ ಕಾಲ್ಫರ್ ಮಾಡಿ ಮುಂದಿನ ವರ್ಷ ಅಂದರೆ 2026 ಜನವರಿ ಅಥವಾ ಫೆಬ್ರವರಿಯಲ್ಲೇ ಕಂಡಕ್ಟ್ ಮಾಡ್ತಾನೆ. ಪ್ರತಿ ವರ್ಷ ಕಂಡಕ್ಟ್ ಮಾಡೋ ಥರನೇ ಈ ವರ್ಷವೂ ಕೂಡ ಜನವರಿ ಫೆಬ್ರವರಿಯಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾನೆ. 2025 ಕಾಲ್ಫರ್ ಮಾಡಿ 2026 ಎಕ್ಸಾಮ್ ಕಂಡಕ್ಟ್ ಮಾಡ್ತಾನೆ. ಓಕೆ, ಆ್ಯಂಡ್ JSA LDC ಗ್ರೇಡ್ ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಇದು ಕೂಡ ಮುಂದಿನ ವರ್ಷ ಕಾಲ್ಫರ್ ಮಾಡಿ ಮಾರ್ಚ್ ಎಕ್ಸಾಮ್ ಮಾಡ್ತಾನೆ. ನೆಕ್ಸ್ಟ್ SSA UDC ಗ್ರೇಡ್ ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಇದು ಕೂಡ ಮುಂದಿನ ವರ್ಷ ಜನವರಿ ಕಾಲ್ಫರ್ ಮಾಡಿ ಮಾರ್ಚಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾನೆ. ASO ಗ್ರೇಡ್ ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಈ ಒಂದು ಹುದ್ದೆನ ಮುಂದಿನ ವರ್ಷ ಜನವರಿ ಕಾಲ್ಫರ್ ಮಾಡಿ ಫೆಬ್ರವರಿ ವೈಂಡ್ ಅಪ್ ಮಾಡಿ ಅಪ್ಲಿಕೇಶನ್ ಹಾಕೋಕ್ಕೆ ಮಾರ್ಚಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾನೆ. ಓಕೆ, ನಿಮಗೆ ಕಾನ್ಸ್ಟೇಬಲ್ದು GDದು ಇದು ಯಾವುದೇ ಎಕ್ಸಾಮ್ಸ್ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಯಾವುದಿದೆ ಮಾಡಿ ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಓಕೆ, ಈಗ ಮೇಯ್ನ್ ಫೋಕಸ್ ಮಾಡಬೇಕಿರೋದು ಇಷ್ಟು ಎಕ್ಸಾಮ್ಸು. ಓಕೆ, ಯಾವ ಸ್ಪೆಸಿಫಿಕ್ಕಾಗಿ ಡೇಟ್ ಮೆನ್ಷನ್ ಮಾಡಿದ್ದಾನೆ 4ರಿಂದ 11ರವರೆಗೂ, ಇದು ಮೇನ್ ಫೋಕಸ್ ಮಾಡಿ. ಇದು ಫೋಕಸ್ ಮಾಡಿದ್ರೆ ಮಿಕ್ಕಿದ ಎಕ್ಸಾಮ್ಸ್ಗೆ ಆಲ್ಮೋಸ್ಟ್ ನಾವು 80% ಕವರ್ ಮಾಡಿರ್ತೀರ, ನೀವು ಕವರ್ ಮಾಡ್ದಂಗೆ ಆಗುತ್ತೆ. ಡೇಟ್ ಮೆನ್ಷನ್ ಮಾಡಿದ್ದೀನಿ, ಸೊ ಡೇಟ್ ಮೆನ್ಷನ್ ಮಾಡಿರೋದಕ್ಕೆ ನಾವು ಮೇನ್ ಫೋಕಸ್ ಮಾಡೋಣ. ಇನ್ನು ಡೇಟ್ ಮೆನ್ಷನ್ ಮಾಡಿದ್ವಲ್ಲ, ಮಂತ್ ಮೆನ್ಷನ್ ಮಾಡಿದ್ದಾನೆ, ಅದಕ್ಕೆ ಆಮೇಲೆ ಹೋಗೋಣ. ಓಕೆ, ನಾನು ಮೇಯ್ನ್ ಅಫಿಷಿಯಲ್ ವೆಬ್ಸೈಟಲ್ಲೇ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಹೇಳಿರೋದು. ಅಫಿಷಿಯಲ್ ವೆಬ್ಸೈಟಲ್ಲಿ ಏನು ಕೊಡ್ತಾನೆ ಎಕ್ಸಾಕ್ಟಾಗಿ ಹಂಗೆ ಕಂಡಕ್ಟ್ ಮಾಡ್ತಾನೆ ಅವನು, ಚೂರು ಹೆಚ್ಚು ಕಮ್ಮಿ ಆಗೋಲ್ಲ. ಓಕೆ, ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ರಿಪ್ಲೈ ಮಾಡ್ತೀನಿ ಮತ್ತು ಅದ್ರ ಮೂಲಕನೇ ವೀಡಿಯೋ ಮಾಡಾಕ್ತೀನಿ. ಓಕೆ,
ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಮತ್ತು ಅಪ್ಡೇಟ್ಸ್ ಬೇಕು ಅಂದರೆ ಇನ್ನೂ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನಿಮ್ಮ ಕಡೆಯಿಂದ ನಾವು ಒಂದೇ ಕೇಳೋದು ಒಂದು ಮೆಚ್ಚುಗೆ, ಲೈಕ್ ಅಷ್ಟೇ. ಓಕೆ. ಆ್ಯಂಡ್ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಕರೆಕ್ಟಾಗಿ ಹಾಕಿ, ಮತ್ತು ಕ್ಲೀನಾಗಿ ನೋಡಿ, ಮತ್ತು ನೋಟಿಫಿಕೇಷನ್ ಮತ್ತೆ ಇನ್ನೊಂದು ಸತಿ ಓದಿ, ನೋಟಿಫಿಕೇಷನ್ ಬೇಕು ಅಂದರೆ ವಿಡಿಯೋ ಕೆಳಗಡೆ ಇರೋ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ ಅಪ್ಡೇಟ್ಸ್ಗಳು ಅದ್ರಲ್ಲಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ವೀಡಿಯೋಗೆ ಸಿಗೋಣ. ಬಾಯ್ ಬಾಯ್.